ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ವಿಡಿಯೋನಲ್ಲಿ ಕಂಪ್ಲೀಟ್ ಆಗಿ ನಾನು ವಾರಕ್ಕೆ ಬೇಕಾಗಿರುವಂತ ತರಕಾರಿನ ಹೇಗೆ ಲಿಸ್ಟ್ ಮಾಡಿ ತಗೊಂಡ್ ಬರ್ತೀನಿ, ಮತ್ತೆ ವೆಜಿಟೇಬಲ್ ವೀಕ್ಲಿ ಪ್ಲಾನಿಂಗ್ ನ ಹೇಗ್ ಮಾಡ್ಕೊಂತೀನಿ, ಮತ್ತೆ ಅದನ್ನ ಒಂದ್ ವಾರ ಫ್ರಿಡ್ಜ್ ನಲ್ಲಿ ಸ್ಟೋರ್ ಮಾಡೋದಕ್ಕೆ ಫ್ರೆಶ್ ಆಗಿರ್ಬೇಕು ಅಂದ್ರೆ ಯಾವ್ಯಾವ ಟಿಪ್ ನ ಫಾಲೋ ಮಾಡಬೇಕು ಅನ್ನೋದು ಈ ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ಹೌಸ್ ವೈಫ್ಗಾಗಿರ್ಬೋದು, ವರ್ಕಿಂಗ್ ವುಮೆನ್ಗಾಗಿರ್ಬೋದು ತುಂಬಾ ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ನಾನು ಇದನ್ನ ಫಾಲೋ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ ತುಂಬಾ ವರ್ಷದಿಂದ. ನಾನು ತಗೊಂಡ್ ಬರೋಂತ ತರಕಾರಿ ಒಂದು ವಾರದಿಂದ 10 ದಿನ 12 ದಿನ ಆದ್ರೂ ಫ್ರೆಶ್ ಆಗಿರುತ್ತೆ. ಯಾವ ತರ ತಗೊಂಡ್ ಬಂದು ಸ್ಟೋರ್ ಮಾಡಿ ಇಟ್ಟಿರ್ತೀನೋ ಅದೇ ತರ ಫ್ರೆಶ್ ಆಗಿರುತ್ತೆ. ಅದಕ್ಕೆ ಈ ಟಿಪ್ ನ ನಿಮ್ಗೂ ಕೂಡ ಶೇರ್ ಮಾಡೋಣ. ತುಂಬಾ ಜನಕ್ಕೆ ಒಂದೊಂದು ತರಕಾರಿನ ಯಾವ ತರ ಸ್ಟೋರ್ ಮಾಡಿ ಇಟ್ರೆ ಫ್ರೆಶ್ ಆಗಿರುತ್ತೆ ಅನ್ನೋದು ಗೊತ್ತೇ ಇರೋದಿಲ್ಲ, ಬೇಗ ಹಾಳಾಗುತ್ತೆ ಅಂತ ಅನ್ಕೊಂಡ್ಬಿಡ್ತಾರೆ. ಮತ್ತೆ ಫ್ರಿಡ್ಜ್ ನಲ್ಲಿ ಇದನ್ನ ಇಡ್ಬೋದಾ ಇಡಬಾರ್ದಾ ಅನ್ನೋದು ಕೂಡ ಡೌಟ್ ಇರುತ್ತೆ. ಅದನ್ನೆಲ್ಲ ನಾನು ಹಾಗೆ ಕ್ಲಿಯರ್ ಮಾಡ್ತೀನಿ. ಸಾಕಷ್ಟು ಟಿಪ್ಸ್ ಕೂಡ ಕೊಡ್ತೀನಿ ವಿಡಿಯೋನಲ್ಲಿ. ನಾನು ಆಕ್ಚುಲ್ ಆಗಿ ವಾಯ್ಸ್ ಡೈರೆಕ್ಟ್ ಆಗಿ ಕೊಟ್ಟು ಮಾತಾಡ್ಕೊಂಡು ಫೇಸ್ ಟು ಫೇಸ್ ಮಾತಾಡ್ಕೊಂಡು ವಿಡಿಯೋ ಮಾಡೋಣ ಅಂತ ಅನ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡಿದೆ. ಆಮೇಲೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಟಿವಿ ಓಡ್ತಿತ್ತು. ಸೊ ಹಾಗಾಗಿ ಮತ್ತೆ ನಾನು ವಾಯ್ಸ್ ಓವರ್ ಕೊಡೋ ತರ ಆಯ್ತು. ನಾನು ಫುಲ್ ಮತ್ತೆ ಬಿಟ್ಟಿದ್ದೆ, ನಾನು ಟಿವಿ ಆನ್ ಆಗಿದ್ದು. ಕೆಲವೊಂದ್ರಲ್ಲಿ ಹಾಗೆ ವಾಯ್ಸ್ ಕೂಡ ಕೊಟ್ಬಿಟ್ಟಿದ್ದೆ, ಆಮೇಲೆ ಬೇಡ ಅಂತ ಮತ್ತೆ ಇಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಈ 2026 ಅಲ್ಲಿ ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿರುವಂತ ಮ್ಯಾಂಗೋ, ಫಸ್ಟ್ ಟೈಮ್ ನಾನು ಇದನ್ನ ಕಟ್ ಮಾಡ್ತಾ ಇರೋದು. ನಾನು ಸ್ಟಾರ್ಟಿಂಗ್ ಮ್ಯಾಂಗೋ ಸೀಸನ್ ಬಂದಿದ ತಕ್ಷಣನೇ ತಗೊಂಬರೋದಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಆ ಟೈಮ್ ನಲ್ಲಿ ಮರದಲ್ಲಿ ಒಂದು ಸ್ವಲ್ಪ ಮೀಡಿಯಂ ಸೈಜ್ ಬೆಳೆದಿತ್ತು ಅಂದ್ರೂ ಅದನ್ನೆಲ್ಲ ಕಿತ್ಕೊಂಡ್ಬಂದ್ಬಿಟ್ಟು ಬೇಗ ಕೆಮಿಕಲ್ ಪೌಡರ್ನೆಲ್ಲ ಯೂಸ್ ಮಾಡ್ಬಿಟ್ಟು ಹಣ್ಣು ಮಾಡ್ಬಿಡ್ತಾರೆ, ಅದನ್ನೇ ಮಾರ್ತಾರೆ. ಅದು ಯಾಕೋ ನಂಗೆ ಅದು ಎಷ್ಟು ಇಷ್ಟ ಆಗೋದಿಲ್ಲ. ಆಮೇಲೆ ಅದು ಒಂದು ಚೂರು ಕೂಡ ಟೇಸ್ಟ್ ಇರೋದಿಲ್ಲ, ತುಂಬಾ ಅಂದ್ರೆ ತುಂಬಾ ಹುಳಿ ಇರುತ್ತೆ. ಅದಕ್ಕೆ ಅದೆಲ್ಲ ಗೊತ್ತಾದಾಗಿಂದ ನಾನು ಸ್ಟಾರ್ಟಿಂಗ್ ಸೀಸನ್ ಸ್ಟಾರ್ಟ್ ಆದಾಗ ತಗೊಂಡೇ ಬರೋದಕ್ಕೆ ಹೋಗೋದಿಲ್ಲ, ಬಿಟ್ಟೇ ಬಿಟ್ಟಿದೀನಿ. ಸ್ವಲ್ಪ ಲೇಟ್ ಆಗ್ಲಿ ಆಮೇಲೆ ತಗೊಂಬರೋಣ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅನ್ಬಿಟ್ಟು. ಆದ್ರೆ ಏನೇ ಹೇಳಿ, ನಾವು ಮುಂಚೆ ಚಿಕ್ಕ ವಯಸ್ಸಿನಲ್ಲಿ ತಿಂತಿದ್ವಲ್ಲ ಮಾವಿನ ಹಣ್ಣು, ಆ ತರ ರುಚಿ ಬರೋದೇ ಇಲ್ಲ. ಅವಾಗೆಲ್ಲ ಮನೆಗಳಲ್ಲಿ ಬುಟ್ಟಿ ಹಣ್ಣು ತಗೊಂಬಂದಿಟ್ಟಿರೋರು ಮಾವಿನ ಹಣ್ಣೆಲ್ಲ. ಒಂದೊಂದು ಹಣ್ಣು ಹಂಗೆ ತಗೊಂಡು ನಾವು ರಜಗಳ ಟೈಮ್ ಅಲ್ಲಿ ಎಷ್ಟು ಚೆನ್ನಾಗಿ ಹೊರಗಡೆ ತಿಂತಾ ಇದ್ವಿ. ಅದು ತಿಂತಾ ಜ್ಯೂಸು ಅಷ್ಟು ಟೇಸ್ಟ್ ಬರೋದು. ಮತ್ತೆ ಒಳಗಡೆ ಇರುವಂತ ಕಲರ್ ಕೂಡ ಎಷ್ಟು ಚೆನ್ನಾಗಿರೋದು ಅಂದ್ರೆ ವಾಟರ್ ಚೀಪ್ತಾ ಇದ್ರೆ ಎಷ್ಟೊತ್ತಾದ್ರೂ ಆ ಟೇಸ್ಟೇ ಹೋಗ್ತಿರ್ಲಿಲ್ಲ. ಆದ್ರೆ ಇವಾಗಂತೂ ಎಷ್ಟೇ ಕಾಸ್ಟ್ಲಿ, ಎಷ್ಟೇ ದುಡ್ಡು ಕೊಟ್ಟು ತಗೊಂಬಂದು ಮ್ಯಾಂಗೋ ಅನ್ಬಿಟ್ಟು ತಿಂದ್ರೂ ಆ ಟೇಸ್ಟ್ ಮಾತ್ರ ಬರೋದೇ ಇಲ್ಲ ಬಿಡಿ. ಏನೋ ತಿನ್ಬೇಕು ಅಷ್ಟೇ, ಸೀಸನಲ್ ಫ್ರೂಟ್ಸ್ ಅಲ್ವಾ, ಸೀಸನ್ ಬಂದಾಗ ಎಂಜಾಯ್ ಮಾಡ್ಬಿಡ್ಬೇಕು ಹಣ್ಣು ಅನ್ಬಿಟ್ಟು. ಬಟ್ ಆ ಟೇಸ್ಟ್ ಮಾತ್ರ ಬರೋದಿಲ್ಲ. ನಾನು ಎಲ್ಲ ಹೊರಗಡೆ ಟಿವಿ ನೋಡ್ತಾ ಇದ್ರು ಹಾಲಲ್ಲಿ ಕುತ್ಕೊಂಡು, ಅವ್ರಿಗೆಲ್ಲ ಮ್ಯಾಂಗೋನ ಕಟ್ ಮಾಡಿ ಕೊಟ್ಬಿಟ್ಟು ಮಕ್ಕಳಿಗೆ ರಜಾ ಬೇರೆ ಇತ್ತಲ್ವಾ, ಅವ್ರಿಗೆ ಯಾಕೆ ಡಿಸ್ಟರ್ಬ್ ಅನ್ಬಿಟ್ಟು ನಾನು ಇವತ್ತೆಲ್ಲ ಕಿಚನ್ ಅಲ್ಲೇನೆ ಎಲ್ಲ ತರಕಾರಿ ಎಲ್ಲ ನೀಟಾಗಿ ಜೋಡಿಸ್ಕೊಂಡ್ಬಿಡೋಣ, ಏನೇನೆಲ್ಲ ಕ್ಲೀನ್ ಮಾಡ್ಕೊಬೇಕೋ ಮಾಡ್ಕೊಳ್ಳೋಣ. ಅದಕ್ಕೆ ಕರ್ಟನ್ ಕೂಡ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ನನ್ನ ಪಾಡಿಗೆ ನನ್ನ ಕಿಚನ್ ಅಲ್ಲಿ ಇವತ್ತು ವಿಡಿಯೋನ ಶೂಟ್ ಮಾಡ್ಕೊಳ್ತಾ ಇದ್ದೀನಿ. ಯೂಶುವಲ್ ಆಗಿ ನಾನಂತೂ ಮಾತಾಡ್ಕೊಂಡು ನಮ್ಮ ಅತ್ತೆ ಜೊತೆ ಟಿವಿ ನೋಡ್ಕೊಂಡು ಏನಾದ್ರು ಈ ತರ ಜಾಸ್ತಿ ಕೆಲಸ ಇದ್ರೆ ಹಾಲಲ್ಲಿ ಕುತ್ಕೊಂಡು ಆರಾಮಾಗಿ ಮಾಡ್ಕೊಂತೀನಿ. ಬಟ್ ಇವತ್ತು ಎಲ್ಲರೂ ಮನೇಲಿ ಇದ್ರು, ಟಿವಿ ನೋಡ್ತಾ ಇದ್ರು. ಸೊ ನಾನು ಕೂಡ ಅಲ್ಲಿ ಕುತ್ಕೊಂಡು ಟಿವಿ ನೋಡೋದು ಸ್ಟಾರ್ಟ್ ಮಾಡ್ಕೊಂಡ್ರೆ ಮಾತಾಡ್ಕೊಂಡು ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಇನ್ನು ಕೆಲಸ ತುಂಬಾ ಲೇಟ್ ಆಗ್ಬಿಡುತ್ತೆ. ಆಮೇಲೆ ಮಾತಾಡ್ಕೊಂಡು ಕೆಲಸನೂ ಆಗೋದಿಲ್ಲ, ಪೆಂಡಿಂಗ್ ಉಳ್ಕೊಂಡ್ಬಿಡುತ್ತೆ. ಇವತ್ತು ಹೆಂಗೂ ಒಂದು ಕೆಲಸ ಕಂಪ್ಲೀಟ್ ಮಾಡಿ ವಿಡಿಯೋ ಶೂಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಅದಕ್ಕೆ ನಾನು ಒಬ್ಳೆ ಆದ್ರೂ ಪರವಾಗಿಲ್ಲ ಕಿಚನ್ ಒಳಗಡೆನೆ ಸೇರ್ಕೊಂಡು ಇವತ್ತು ಫುಲ್ ವಿಡಿಯೋ ಕಂಪ್ಲೀಟ್ ಮಾಡೋಣ ಅಂತ ಒಂದು ಟಾಸ್ಕ್ ತಗೊಂಡು ಕಂಪ್ಲೀಟ್ ಮಾಡ್ಕೊಂಡೆ. ನಾನು ಸ್ಟೋರೇಜ್ ಬಾಕ್ಸ್ನೆಲ್ಲ ಇದು ರ್ಯಾಪಿಡ್ ಡೆಲಿವರಿ ಅಂದ್ರೆ 5 ಮಿನಿಟ್ಸ್ 10 ಮಿನಿಟ್ಸ್ ಡೆಲಿವರಿಲಿ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೆ. ಈ ಬಾಕ್ಸ್ ಬಗ್ಗೆನೂ ನಾನು ನಿಮ್ಗೆ ಡೀಟೇಲ್ ಆಗಿ ಹೇಳ್ತೀನಿ ಯಾವ್ದು ಚೆನ್ನಾಗಿದೆ ಅನ್ಬಿಟ್ಟು. ಮೊದಲಿಗೆ ನಾನು ವಾರಕ್ಕೆ ಬೇಕಾಗಿರುವಂತ ತರಕಾರಿನ ಹೇಗೆ ಲಿಸ್ಟ್ ಮಾಡ್ಕೊಳ್ತೀನಿ ಅಂದ್ರೆ, ನಾನು 5 ದಿನಕ್ಕಷ್ಟೇನೆ ತರಕಾರಿ ಏನೇನ್ ಬೇಕು ಅಂತ ಫಸ್ಟ್ ಪ್ಲಾನ್ ಮಾಡ್ಕೊಳ್ತೀನಿ. ಮನೆಯಲ್ಲಿ ಏನೇನ್ ತರಕಾರಿ ಉಳ್ಕೊಂಡಿದೆ ಲಾಸ್ಟ್ ವೀಕ್ದು, ಇನ್ನೇನ್ ತಗೊಂಡ್ಬರ್ಬೇಕು ಅಂದ್ರೆ ಹೋದ್ ವಾರ ತಗೊಂಡ್ಬಂದಿರೋ ತರಕಾರಿನ ಮತ್ತೆ ಈ ವಾರ ತಗೊಂಡ್ಬಂದು ಅದೇ ಅಡಿಗೆಗಳು ಮಾಡೋದಕ್ಕೆ ಹೋಗೋದಿಲ್ಲ. ಬೇರೆ ಏನಾದ್ರು ಹೋದ್ ವಾರ ತರಕಾರಿ ಸಾಂಬಾರ್ಗಳು ಮಾಡಿದ್ರೆ, ಕಾಳು ಸಾರು ಮಾಡಿದ್ರೆ, ಈ ವಾರಕ್ಕೆ ಬಂದ್ಬಿಟ್ಟು ಸೊಪ್ಪು ಏನಾದ್ರು ತಗೊಂಡ್ಬಂದು ಸೊಪ್ಪು ಮಾಡ್ತೀನಿ, ಸೊಪ್ಪಿನ ಪಲ್ಯ, ಸೊಪ್ಪು ಸಾರು ಈ ತರ ಮಾಡ್ತೀನಿ. ಈ ತರ ಒಂದೊಂದು ವಾರಕ್ಕೆ ಮೀಲ್ ಪ್ಲಾನ್ ಚೇಂಜ್ ಆಗ್ತಾ ಬರುತ್ತೆ. ನಾನು 5 ದಿನಕ್ಕೆ ಯಾಕೆ ಕೌಂಟ್ ಮಾಡ್ಕೊಳ್ತೀನಿ ಅಂದ್ರೆ, ಇನ್ 2 ದಿನ ನಮ್ಮ ಮನೇಲಿ ನಾನ್ ವೆಜ್ ಏನಾದ್ರು ಮಾಡ್ತೀವಿ. 2 ದಿನ ಅಂತಲ್ಲ, ಒಂದ್ ವಾರಕ್ಕೆ ಒಂದಿನ ಅಂತೂ ಕಂಪಲ್ಸರಿ ಇರುತ್ತೆ. ಮಧ್ಯದಲ್ಲಿ ಯಾವಾಗನ ಎಗ್ ಮಕ್ಳಿಗೆ ಏನಾದ್ರು ಕೇಳ್ತಾರೆ, ಸ್ಯಾಂಡ್ವಿಚ್ ಈ ತರದೇನಾದ್ರು ಶಿಫ್ಟ್ ಮಾಡ್ಕೊಂತೀನಿ. ಅದಕ್ಕೆ ನಾನು 5 ಡೇಸ್ ಮಾತ್ರನೇ ವೆಜಿಟೇಬಲ್ ನ ಏನ್ ಬೇಕು ಅಂತ ಲಿಸ್ಟ್ ಮಾಡ್ಕೊಂಡು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮತ್ತೆ ಅಡಿಗೆ ಮಾಡೋದಕ್ಕೆ ಪಲ್ಯ ಏನ್ ಮಾಡೋಣ, ಒಂದೊಂದ್ ದಿನಕ್ಕೆ ಒಂದೊಂದರ ಪಲ್ಯಕ್ಕೆ ಈ ತರ ನೋಡ್ಕೊಂಡು ತಗೊಂಡ್ಬರ್ತೀನಿ. ಅದರಲ್ಲಿ ರೆಗ್ಯುಲರ್ ಆಗಿ ತಗೊಂಡ್ಬರೋದು ಅಂದ್ರೆ ಕ್ಯಾರೆಟ್, ಬೀಟ್ರೂಟ್, ಸೌತೆಕಾಯಿ,
ಆಲೂಗಡ್ಡೆ, ಈರುಳ್ಳಿ, ಟೊಮೆಟೊ ಇದೆಲ್ಲ ಕಾಮನ್ ಆಗಿ ತಗೊಂಡ್ಬರೋಂಥ ತರಕಾರಿ. ಅದು ಬಿಟ್ಟು ಬೇರೆ ಬೀನ್ಸು, ಈ ತರ ನೌಕಲ್ಲು, ಆಮೇಲೆ ಕ್ಯಾಪ್ಸಿಕಮ್ಮು, ಹೂಕೋಸು, ಎಲೆಕೋಸು, ಈ ತರ ಸಾಕಷ್ಟು ತರಕಾರಿ ಇದೆ. ಹೇಳ್ಬೇಕು ಅಂದ್ರೆ ಒಂದ್ಸಲ ಚಪ್ಪರದವರೆಕಾಯಿ ತರ್ತೀನಿ, ಇನ್ನೊಂದು ಟೈಮ್ ಹೋದಾಗ ಗೋರಿಕಾಯಿ ತಗೊಂಡ್ ಬರ್ತೀನಿ. ಕೆಲವೊಂದು ವೆರೈಟಿ ಮಾಡ್ತಾ ಇದ್ರೆ ನಮ್ಮ ಬಾಡಿಗೂ ಎಲ್ಲ ತರ ತರಕಾರಿನೂ ಸೇರುತ್ತೆ. ಈ ತರ ಲಿಸ್ಟ್ ಮಾಡ್ಕೊಬೇಕು ತರಕಾರಿನ. ನಾನು ಈ ಬಾಕ್ಸ್ ಇದೆ ಅಲ್ವಾ, ಸ್ಟೋರ್ ಮಾಡ್ಕೊಂಡಿರೋ ಬಾಕ್ಸು, ಇದು ಬಂದು ಸೆಟ್ ಆಫ್ 3 ಬಾಕ್ಸ್ ಬಂತು. ನಾನು ಫ್ಲಿಪ್ಕಾರ್ಟ್ ಅಲ್ಲೇ ಅನ್ಕೊಂತೀನಿ. ಸೊ ನಾನು ಲಿಂಕ್ ಹಾಕಿರ್ತೀನಿ, ನಿಮ್ಗೆ ಚೆಕ್ ಮಾಡಿ. ಈ ಬಾಕ್ಸ್ದು ಏನಂದ್ರೆ ಬಾಕ್ಸ್ ಎಲ್ಲ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ಕ್ಯಾಪ್ ಟೈಟ್ ಆಗಿ ಕ್ಲೋಸ್ ಆಗೋದಿಲ್ಲ, ನಾರ್ಮಲ್ ಆಗಿ ಕ್ಲೋಸ್ ಆಗುತ್ತೆ ಅಷ್ಟೇ, ಬಿಟ್ರೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಬಾಕ್ಸ್ ಮಾತ್ರ ಸೂಪರ್ ಆಗಿದೆ. ಒಳಗಡೆ ಒಂದು ಪ್ಲಾಸ್ಟಿಕ್ ಟ್ರೇ ಕೊಟ್ಟಿದ್ದಾರೆ, ಅದರಿಂದ ವಾಟರ್ ಏನಾರ ಇದ್ರೆ ಕೆಳಗಡೆ ಎಲ್ಲ ಅಬ್ಸರ್ವ್ ಆಗುತ್ತೆ. ಚೆನ್ನಾಗಿದೆ, ಬಾಕ್ಸ್ ಚೆನ್ನಾಗಿದೆ. ಬಟ್ ಅಷ್ಟೊಂದು ಏರ್ ಟೈಟ್ ಆಗಿ ಬಾಕ್ಸ್ ಕ್ಲೋಸ್ ಆಗೋದಿಲ್ಲ. ನಾನ್ ಸ್ಟೋರ್ ಮಾಡೋ ತರಕಾರಿ ಎಲ್ಲ 1 ವಾರಕ್ಕಲ್ವಾ, ನನಗೆ ಆರಾಮಾಗಿ ಯೂಸ್ ಆಗುತ್ತೆ ಅನ್ಬಿಟ್ಟು ನಾನು ತರಿಸ್ಕೊಂಡಿದ್ದೀನಿ ಅಷ್ಟೇನೆ. ನಿಮ್ಗೆ ಬೇಕಾದ್ರೆ ಲಿಂಕ್ ಹಾಕಿರ್ತೀನಿ. ಮಕ್ಕಳು ನಾನೇನಾದ್ರೂ ಹೆಲ್ಪ್ ಮಾಡ್ಲಾ ಅಂತ ಇಂಡಿವಿಜುವಲ್ ಆಗಿ ಬಂದು ಕೇಳಿದ್ರು. ಅದಕ್ಕೆ ಸರಿ ಆಯ್ತು, ನನಗೂ ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ ಅನ್ಬಿಟ್ಟು ಚಪ್ಪರದವರೆಕಾಯಿ ಬಿಡಿಸೋವಾಗ ಬಂದ್ಬಿಟ್ಟು ಕೇಳಿದ್ರು. ನಾನು ಅದು ಅರ್ಧ ಬಿಡಿಸಿದ್ದೆ, ಅವ್ರಿಗೆ ಇನ್ನು ಅರ್ಧ ಕೊಟ್ಬಿಟ್ಟು ನಾನು ಹಸಿಮೆಣಸಿನ್ಕಾಯಿನ ತೊಟ್ಟೆಲ್ಲ ತೆಗೆದು ಬಿಡೋಣ ಅಂತ ಬಂದೆ. ಅಷ್ಟ್ರಲ್ಲಿ ಅವರು ಆಟ ಆಡ್ಕೊಂಡು ನಾನ್ ಫಸ್ಟಾ ನೀನ್ ಫಸ್ಟಾ ಅಂತ ಆಟ ಆಡ್ಕೊಂಡು ಕೆಲಸನ ಮುಗಿಸ್ಕೊಂಡ್ರು. ಹಸಿಮೆಣಸಿನ್ಕಾಯಿ ನಾವು ಸ್ಟೋರ್ ಮಾಡುವಾಗ ತೊಟ್ಟು ಸಮೇತ ಸ್ಟೋರ್ ಮಾಡಿದ್ರೆ 3-4 ದಿನಕ್ಕೆಲ್ಲ ಬೂಜ್ ಬಂದು ಬೇಗ ಹಾಳಾಗುತ್ತೆ. ಈ ತರ ನೀಟಾಗಿ ತೊಟ್ಟೆಲ್ಲ ತೆಗೆದು ಬಾಕ್ಸ್ ಹಾಕಿ ಸ್ಟೋರ್ ಮಾಡಿ ಇಡೋದ್ರಿಂದ ತುಂಬಾ ದಿನ ಚೆನ್ನಾಗಿರುತ್ತೆ. ಬಟ್ ಈ ಬಾಕ್ಸ್ ಮಾತ್ರ ಸೂಪರ್ ಆಗಿದೆ ಕ್ವಾಲಿಟಿ. ನಾನು ಒಂದು 4-5 ವರ್ಷದ ಹಿಂದೆ ತಗೊಂಡಿರೋ ಬಾಕ್ಸ್ ಇದು. ಸೆಟ್ ಆಫ್ 4 or 6 ಏನೋ ಬಂದಿದೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಡೈಲಿ ಯೂಸ್ ಮಾಡ್ತೀನಿ. ಡೈಲಿ 1-2-3 ಸಲನಾದ್ರೂ ಬಾಕ್ಸ್ ಓಪನ್ ಮಾಡೇ ಮಾಡ್ತೀನಿ. ಆಮೇಲೆ ಖಾಲಿಯಾದಾಗೆಲ್ಲ ವಾಶ್ ಮಾಡ್ತೀನಿ. ರೆಗ್ಯುಲರ್ ಬೇಸಿಸ್ ಅಲ್ಲಿ ಅದು ಬಾಕ್ಸ್ ಯೂಸ್ ಆಗ್ತಿದೆ. ಆದ್ರೆ ಒಂಚೂರು ಡ್ಯಾಮೇಜ್ ಆಗಿಲ್ಲ, ತರಕಾರಿ ಬೇಗನೂ ಹಾಳಾಗಿಲ್ಲ, ಚೆನ್ನಾಗಿದೆ. ಆ ಬಾಕ್ಸ್ ಕೂಡ ಒಂದು ಕೆಳಗಡೆ ಪ್ಲಾಸ್ಟಿಕ್ ಟ್ರೇ ಬಂದಿರುತ್ತೆ. ಅದರಲ್ಲಿ ಏನಾದ್ರು ಎಕ್ಸ್ಟ್ರಾ ವಾಟರ್ ಎಲ್ಲ ಇದ್ರೆ ಕೆಳಗಡೆ ಅಬ್ಸರ್ವ್ ಆಗಿರುತ್ತೆ. ತರಕಾರಿ ಎಲ್ಲ ಸೇಫ್ ಆಗಿರುತ್ತೆ, ಜಾಸ್ತಿ ದಿನ ಏನು ಹಾಳಾಗೋದಿಲ್ಲ. ಅದು ಬೇಕಾದ್ರೆ ನಿಮ್ಗೆ ಲಿಂಕ್ ಕೊಟ್ಟಿರ್ತೀನಿ. ಈ ಬಾಕ್ಸ್ ಬೇಕಾದ್ರೆ ಖಂಡಿತ ನೀವು ತರ್ಸ್ಕೊಂಡ್ರೆ ನಾವು ಕೊಡುವಂತ ದುಡ್ಡಿಗೆ ವರ್ತ್ ಅಂತಾನೆ ಅನ್ಬೋದು. ಯಾಕಂದ್ರೆ ನಾನು ತಗೊಂಡಾಗ್ಲೇ 4-5 ವರ್ಷ ಮೇಲೆ ಆಗಿದೆ ಅನ್ಸುತ್ತೆ. ನುಗ್ಗೆಕಾಯಿನ ನಾವು ಫ್ರಿಡ್ಜ್ ನಲ್ಲಿ ಎತ್ತಿಡುವಾಗ ಡೈರೆಕ್ಟ್ ಆಗಿ ಹಾಗೆ ನುಗ್ಗೆಕಾಯಿನ ಎತ್ತಿಡೋದ್ರಿಂದ ಬೇಗನೆ ಡ್ರೈ ಆದಂಗಾಗಿ ಅದ್ರ ಒಳಗಡೆ ಏನ್ ಮಾಯಿಶ್ಚರ್ ಇರುತ್ತಲ್ವಾ ಅದೆಲ್ಲ ಒಂಥರ ಒಣಗಿ ಬಾಡೋದಂಗಾಗುತ್ತೆ. ಹೊರಗಡೆ ಇಟ್ರು ಹಂಗೆ ಆಗುತ್ತೆ, ಫ್ರಿಡ್ಜ್ ನಲ್ಲಿ ಇಟ್ರು ಅದೇ ತರ ಸೇಮ್ ಆಗುತ್ತೆ. ಅದು ಹಾಕ್ಬಾರ್ದು. ಅದು ನೀಟಾಗೆ ತುಂಬಾ ದಿನ ಫ್ರೆಶ್ ಆಗಿರ್ಬೇಕು ಅಂತಂದ್ರೆ ಈ ತರ ನಾವು ಕಟ್ ಮಾಡ್ಬಿಟ್ಟು ಬಾಕ್ಸ್ ಹಾಕೋಬೇಕು. ಸೇಮ್ ಅದೇ ಬಾಕ್ಸ್ಗೆ ನಾನು ಹಾಕೊಳ್ತಾ ಇದ್ದೀನಿ. ಇದೇ ತರ ಬಾಕ್ಸ್ 4-6 ಪೀಸ್ ಏನೋ ಸೆಟ್ ಬಂದಿತ್ತು, ಆ ಬಾಕ್ಸ್ಗೆ ಸ್ಟೋರ್ ಮಾಡ್ತಿದ್ದೀನಿ. ಈ ತರಾನೇ ನಾನು ಕಟ್ ಮಾಡ್ಬಿಟ್ಟು ನುಗ್ಗೆಕಾಯಿ ಎತ್ತಿಟ್ಕೊಂತೀನಿ. ಬೇಕಾದಾಗೆಲ್ಲ ನಾನು ರೆಗ್ಯುಲರ್ ಆಗಿ ಗೊಜ್ಜು ಸಾಂಬಾರ್ ಏನಾದ್ರು ಮಾಡೋವಾಗ ಪಟ್ ಅಂತ ತಗೊಂಡು ಇನ್ಸ್ಟೆಂಟ್ ಆಗಿ ಬಳಸ್ಕೊಂತೀನಿ. ನಾನು ಯಾವುದೇ ಒಂದು ತರಕಾರಿನ ವಾಶ್ ಮಾಡಿ ಎತ್ತಿಟ್ಕೊಂತಿಲ್ಲ. ವಾಶ್ ಮಾಡಿ ಎತ್ತಿಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಗೆ ಟೈಮ್ ಜಾಸ್ತಿ ತಗೊಳುತ್ತೆ. ವಾಶ್ ಮಾಡದ್ಮೇಲೆ ಕಂಪ್ಲೀಟ್ ಆಗಿ ಡ್ರೈ ಆಯ್ತಾ ಅಂತ ಚೆಕ್ ಮಾಡ್ಬಿಟ್ಟು ಎತ್ತಿಡ್ಬೇಕು. ಡ್ರೈ ಮಾಡೋದಕ್ಕೆ ಟೈಮ್ ತುಂಬಾನೇ ತಗೊಳುತ್ತೆ. ಒಣಗಿಸ್ಬಿಟ್ಟು ಎತ್ತಿಡ್ಬೇಕು. ಹಂಗೆ ನಾವು ನೀರ್ ಸಮೇತ ಎತ್ತಿಟ್ರೆ ಬೇಗ ತರಕಾರಿ ಹಾಳಾಗೋ ಚಾನ್ಸಸ್ ಇರುತ್ತೆ. ನಿಮ್ಗೆ ಏನಾರ ಟೈಮ್ ಇತ್ತು ಅಂದ್ರೆ ನೀಟಾಗಿ ಒಂದು ಕಾಟನ್ ಬಟ್ಟೆ ಮೇಲೆಲ್ಲ ಹಾಕಿ ಒಣಗಿಸ್ಬಿಟ್ಟು ಆಮೇಲೆ ತರಕಾರಿನ ಸ್ಟೋರ್ ಮಾಡ್ಕೊಳ್ಳಿ. ನಾನ್ ಮುಂಚೆ ಎಲ್ಲ ನನ್ಗೆ ಟೈಮ್ ಇರೋದು ನಾನು ವಾಶ್ ಮಾಡ್ಬಿಟ್ಟು ಎತ್ತಿಡ್ತಿದ್ದೆ. ಬಟ್ ವಾಶ್ ಮಾಡಿದ್ರು ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಮತ್ತೆ ಯೂಸ್ ಮಾಡೋವಾಗ ಡೈರೆಕ್ಟ್ ಆಗಿ ತಗೊಂಡು ಯೂಸ್ ಮಾಡೋದಕ್ಕೆ ನಿಜವಾಗ್ಲೂ ಮನ್ಸು ಬರೋದಿಲ್ಲ. ಮತ್ತೆ ಇನ್ನೊಂದ್ಸಲ ವಾಶ್ ಮಾಡೋಣ ಅನ್ಸುತ್ತೆ. ಅದಕ್ಕೆ ಏನ್ ಮಾಡಿದೆ, ಬೇಡ ವಾಶ್ ಮಾಡೋದು ಅಂತ ಒಂದೇ ಸಲ ನಾನು ತರಕಾರಿನ ಹೇಗ್ ತಗೊಂಡ್ಬರ್ತೀನೋ ಹಂಗೆಲ್ಲ ಕಟ್ ಮಾಡಿ ಬಾಕ್ಸ್ ಅಲ್ಲೆಲ್ಲ ಹಾಕಿ ಎತ್ತಿಟ್ಕೊಂಡ್ಬಿಟ್ಟು ಏನ್ ಅಡಿಗೆ ಮಾಡ್ತೀನಲ್ವಾ ಅವಾಗ ನೀಟಾಗಿ ತೊಳ್ಕೊಂಡು ಅಡಿಗೆಗೆ ಬಳಸ್ಕೊಂತೀನಿ. ಕ್ಯಾರೆಟ್ ಎಲ್ಲ ಯಾವ ತರ ಸ್ಟೋರ್ ಮಾಡ್ಬೇಕು ಅಂದ್ರೆ ಹಿಂದೆ ಮುಂದೆ ಅಂದ್ರೆ ಹೆಡ್ ಟು ಟೈಲ್ ಪಾರ್ಟ್ ಏನಿರುತ್ತಲ್ವಾ ಕ್ಯಾರೆಟ್ಗೆ ತಲೆ ಬುಡ ಅದಷ್ಟು ಮಾತ್ರ ಸ್ವಲ್ಪನೇ ಕಟ್ ಮಾಡ್ಬಿಟ್ಟು ಬಾಕ್ಸ್ ಹಾಕಿ ಎತ್ತಿಟ್ಕೊಳ್ಳಿ. ನಾನು ಸಿಪ್ಪೆ ತೆಗೆದು ಎತ್ತಿಡ್ತಿದ್ದೀನಿ. ಯಾಕೆ ಅಂದ್ರೆ ನಾಳೆನೆ ಕ್ಯಾರೆಟ್ ಪಲ್ಯ ಮಾಡೋಣ ಅಂತ ಅನ್ಕೊಂಡೆ. ಕ್ಯಾರೆಟ್ ಜಾಸ್ತಿ ಇತ್ತು ಮನೇಲಿ, ಆಲ್ರೆಡಿ ತಗೊಂಡ್ಬಂದಿದ್ದೆ ನಾನು. ಜಾಸ್ತಿ ಇತ್ತಲ್ವಾ ಕ್ಯಾರೆಟ್ ಪಲ್ಯ ಮಾಡೋಣ ಅಂತ, ಅದಕ್ಕೆ ಸಿಪ್ಪೆ ಎಲ್ಲ ಪೀಲ್ ಮಾಡ್ತಿದ್ದೀನಿ. ನೀವ್ ಯಾರು ಈ ತರ ಸಿಪ್ಪೆನ ಪೀಲ್ ಮಾಡ್ಬಿಟ್ಟು ಎತ್ತಿಡ್ಬೇಡಿ. ಈ ತರ ಎತ್ತಿಟ್ರೆ ಅದ್ರಲ್ಲಿರುವಂತ ಮಾಯಿಶ್ಚರ್ ಹೋಗ್ಬಿಡುತ್ತೆ. ತುಂಬಾ ಒಂಥರ ಒಣಗ್ದಂಗ್ ಆಗುತ್ತೆ. ಕ್ಯಾರೆಟ್ ಜ್ಯೂಸಿ ಆಗಿರೋದಿಲ್ಲ. ಇನ್ನು ಕೆಲವೊಬ್ರು ಏನ್ ಮಾಡ್ತಾರೆ, ನೀರ್ಗೆ ಹಾಕ್ತಾರೆ ಕ್ಯಾರೆಟ್ನ. ನೀರಲ್ಲಿ ಬಾಟಲ್ಗೆಲ್ಲ ನೀರ್ ಹಾಕ್ಬಿಟ್ಟು ಅದ್ರಲ್ಲಿ ಕ್ಯಾರೆಟ್ ಇಟ್ಟು ಫ್ರಿಜ್ ಅಲ್ಲಿ ಇಡ್ತಾರೆ. ಈ ತರ ಮಾಡೋದ್ರಿಂದ ಒಂದು 2 days ಒನ್ಸ್ ನೀರ್ ಚೇಂಜ್ ಮಾಡ್ಬೇಕಾಗುತ್ತೆ. ಇದೆಲ್ಲ ರಿಸ್ಕ್ ಕೆಲಸ.
ಅದಕ್ಕೆ ಏನಿಲ್ಲ, ಹಿಂದೆ ಮುಂದೆ ಸ್ವಲ್ಪ ತುದಿ ಏನಿರುತ್ತಲ್ಲ ಕ್ಯಾರೆಟ್ ತೊಟ್ಟು ಅದು ತೆಗೆದುಬಿಟ್ಟು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಳ್ಳಿ ನೀಟಾಗಿ. ಒಂದು 10 ದಿನ ಆದ್ರೂ ಕೆಡೋದಿಲ್ಲ, ನೀಟಾಗಿ ಫ್ರೆಶ್ ಆಗಿರುತ್ತೆ ಕ್ಯಾರೆಟು. ನಮ್ಮ ಓರಿಯೋ ಚಾರ್ಲಿಗಂತೂ ಕ್ಯಾರೆಟು ಬೀನ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ನಾವು ತರಕಾರಿ ಏನಾದ್ರೂ ಮನೇಲಿ ಕಟ್ ಮಾಡೋದು ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಬರ್ತಾ ಇರ್ತಾರೆ, ಕೊಟ್ಬಿಟ್ರೆ ಸಾಕು, ಅವಳ ಜಾಗಕ್ಕೆ ಹೋಗಿ ಕುತ್ಕೊಂಡು ತಿಂತಾಳೆ. ಅವಳು ತಿಂತಿದ್ಲು ಅಂತ ಇವನು ನೋಡ್ತಿದ್ದ, ಸೊ ಇವನ್ಗೂ ಒಂದು ಕೊಟ್ವಿ. ಕರ್ಬೇವಿನ ಸೊಪ್ಪನ್ನ ಸ್ಟೋರ್ ಮಾಡೋದಕ್ಕೆ ಅಂತ ಒಂದು ಟಿಪ್ ಹೇಳ್ತೀನಿ. ನಾವು ನೀಟಾಗಿ ಕರ್ಬೇವನ್ನ ಈ ತರ ಸ್ಟೆಮ್ ಸಮೇತನೇ ಎತ್ತಿಟ್ಕೊಬೇಕು, ಅವಾಗ ತುಂಬಾ ದಿನ ಲೈಫ್ ಇರುತ್ತೆ. ಬಟ್ ನಾನ್ ಯಾಕೆ ಇಲ್ಲಿ ಬಿಡಿಸ್ತೀನಿ ಅಂದ್ರೆ, ನನ್ನ ಮಗಳಿಗೆ ಕರ್ಬೇವು ಈ ತರ ಕಡ್ಡಿ ಹಿಡ್ಕೊಂಡು ಹಿಂಗೆ ಎಲೆಗಳನ್ನೆಲ್ಲ ಎಳಿಯೋದು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆ ಅವಳು ನಾನೆಲ್ಲ ಕರ್ಬೇವು ಬಿಡಿಸ್ಕೊಡ್ತೀನಿ ಅಂತ ನಾನು ತಗೊಂಬಂದಾಗೆಲ್ಲ ಎತ್ಕೊಂತಾಳೆ. ಆ ತರ ಬಿಡಿಸಿ ಇಟ್ಕೊಂತೀನಿ. ಈ ತರ ಇಡೋದ್ರಿಂದ ಬೇಗ ಹಾಳಾಗುತ್ತೆ. ಕಡ್ಡಿ ನಾವು ಸ್ಟೆಮ್ ಸಮೇತಾನೆ ಫ್ರಿಡ್ಜ್ ನಲ್ಲಿ ಸ್ಟೋರ್ ಮಾಡಿ ಇಡಬೇಕು. ಆ ತರ ಇಟ್ರೇನೆ ಜಾಸ್ತಿ ದಿನ ಲೈಫ್ ಇರುತ್ತೆ. ನಾನ್ ಹೇಗೂ ಇರೋದು ಕರ್ಬೇವು ಸ್ವಲ್ಪನೇ ಅಲ್ವಾ, ಸರಿ ಬಿಡು. ಏನಾದ್ರು ರುಬ್ಬೋದಕ್ಕೆ ನಾನು ಜಾಸ್ತಿ ಕರ್ಬೇವನ್ನ ಯೂಸ್ ಮಾಡ್ತೀನಿ. ಒಗ್ಗರಣೆಗೆ ಹಾಕ್ತೀನಿ. ಒಗ್ಗರಣೆಗೆ ಹಾಕ್ದಾಗ ಮಕ್ಕಳು ಸೈಡ್ಗೆ ಎತ್ತಾಕ್ಬಿಡ್ತಾರೆ. ಅದಕ್ಕೆ ಏನ್ ಮಾಡ್ತೀನಿ, ರುಬ್ಬೋದಕ್ಕೆ ಮಸಾಲೆ ಸಾಂಬಾರ್ ಮಾಡುವಾಗ ಎಲ್ಲ ರುಬ್ತೀವಲ್ವಾ, ಕಾಯಿ ಎಲ್ಲ ಹಾಕ್ಬಿಟ್ಟು ಮಸಾಲಾ ಜೊತೆಗೆ ಕೊತ್ಮೀರಿ ಜೊತೆಗೆ ಸ್ವಲ್ಪ ಕರ್ಬೇವನು ಹಾಕಿ ರುಬ್ಬಿಡ್ತೀನಿ. ಅವಾಗ ಅದು ಮೈಗೂ ಸೇರುತ್ತೆ ಮಕ್ಳಿಗೆ ಅನ್ಬಿಟ್ಟು. ಸೊ ಕೂರ್ಲಿಗೆಲ್ಲ ತುಂಬಾ ಒಳ್ಳೇದಲ್ವಾ ಕರ್ಬೇವು. ಕೊತ್ಮೀರಿ ಸೊಪ್ಪನ್ನ 1-2 ಸಪ್ರೇಟ್ ಆಗಿ ಎತ್ತಿಟ್ಕೊಳ್ತೀನಿ, ಯಾಕಂದ್ರೆ ಜಾಸ್ತಿ ನಮ್ಮ ಮನೇಲಿ ಕೊತ್ಮೀರಿ ಬಳಸ್ತೀನಿ. ರುಬ್ಬೋದಕ್ಕೆ ಮತ್ತೆ ಏನಾದ್ರೂ ಗಾರ್ನಿಶ್ ಮಾಡೋದಕ್ಕೆಲ್ಲ ಕೊತ್ಮೀರಿ ಸಿಕ್ಕಾಪಟ್ಟೆ ಯೂಸ್ ಮಾಡ್ತೀನಿ. ಅದಕ್ಕೆ 1 ಕಟ್ಟು 2 ಕಟ್ ಆ ತರ ತಂದ್ಬಿಡ್ತೀನಿ. ಮತ್ತೆ ಗ್ರೀನ್ ಚಟ್ನಿ ಮಾಡ್ತಿರ್ತೀನಿ, ಸ್ಯಾಂಡ್ವಿಚ್ ಏನಾದ್ರು ಮಾಡೋದಕ್ಕೆ ಬೇಕಾಗುತ್ತೆ. ಈ ತರ ಯಾವ್ದಕ್ಕೆ ಜಾಸ್ತಿ ಬೇಕು, ಏನೇನ್ ಕಡಿಮೆ ತಿಂತೀವಿ ಅನ್ನೋದು ನೋಡ್ಬೇಕು. ಬೀಟ್ರೂಟ್ ಅಂತೂ ರೆಗ್ಯುಲರ್ ಆಗಿರುತ್ತೆ, ಯಾಕಂದ್ರೆ ಬೆಳಗ್ಗೆ ABC ಜ್ಯೂಸ್ ಮಾಡೋದ್ರಿಂದ ನಮ್ಮ ಮನೇಲಿ ಕ್ಯಾರೆಟ್, ಬೀಟ್ರೂಟ್, ಆಮ್ಲ ಎಲ್ಲ ರೆಗ್ಯುಲರ್ ಆಗಿ ತಗೊಂಡ್ಬರ್ತೀನಿ. ಅದಂತೂ ಮಿಸ್ಸೇ ಆಗೋದಿಲ್ಲ. ಹೀರೆಕಾಯಿ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು, ಬಟ್ ಕಟ್ ಮಾಡಿ ಎತ್ತಿಡೋಣ ಅಂತ ನೋಡಿದೆ, ಒಳಗಡೆ ಎಲ್ಲ ಹಾಳಾಗ್ಬಿಟ್ಟಿತ್ತು. ಸರಿ ಅಂತೆಲ್ಲ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡು ಒಂದು ಪ್ಲಾಸ್ಟಿಕ್ ಜಿಪ್ ಬ್ಯಾಗ್ ಅಲ್ಲಿ ಹಾಕಿ ಎಲ್ಲ ಸ್ಟೋರ್ ಮಾಡ್ಕೊಂತಿದ್ದೀನಿ. ಕಾಬೂಲ್ ಕಡಲೆಕಾಳು ನೆನ್ನೆನೆ ನೆನ್ಸಿಟ್ಟಿದ್ದೆ ನಾನು, ಅದನ್ನು ಕೂಡ ನೀಟಾಗಿ ನೀರೆಲ್ಲ ಡ್ರೈ ಮಾಡ್ಬಿಟ್ಟು ಜಿಪ್ ಲಾಕ್ ಕವರ್ಗೆ ಹಾಕೊಂಡೆ. ಇದು ಕಾಬೂಲ್ ಕಡಲೆಕಾಳನ್ನ ನಾವು ಫ್ರಿಡ್ಜ್ ನಲ್ಲಿ ಇಡಬಾರ್ದು, ಮೇಲ್ಗಡೆ ಏನ್ ಫ್ರೀಜರ್ ಬರುತ್ತಲ್ಲ, ಐಸ್ ಇಡ್ತೀವಲ್ಲ ಆ ಸೆಕ್ಷನ್ ಅಲ್ಲಿ ಇಡೋದ್ರಿಂದ ಕಡಲೆಕಾಳು ಚೆನ್ನಾಗಿರುತ್ತೆ. ಯಾವುದೇ ಒಂದು ಕಾಳುಗಳು ಮತ್ತೆ ಬಟಾಣಿ ಈ ತರ ಐಟಮ್ ನ ಫ್ರೀಜರ್ ನಲ್ಲಿ ಇಡಬೇಕು. ಈ ತರ ನಾನು ಎಲ್ಲ ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡಿದೀನಿ. ಮತ್ತೆ ಅಡಿಗೆ ಮಾಡ್ಬೇಕು ಅಂದಾಗ ಪಟ್ ಅಂತ ತಗೊಂಡು ಇಂಟ್ರೆಸ್ಟ್ ಕೂಡ ಚೆನ್ನಾಗಿರುತ್ತೆ. ನಮ್ಮ ಒಂದು ಫ್ರಿಡ್ಜ್ ನೀಟಾಗಿ ಆರ್ಗನೈಸ್ ಆಗಿದ್ದಾಗ ಏನೇನ್ ತರಕಾರಿ ತಂದಿರ್ತೀನಿ ಅಡಿಗೆ ಮಾಡೋದಕ್ಕೆ, ಏನ್ ಅಡಿಗೆ ಮಾಡ್ಬೇಕಿವತ್ತು ಅನ್ನೋ ಫಸ್ಟೇ ಪ್ಲಾನ್ ಕೂಡ ಮಾಡ್ಕೊಂಡಿರ್ತೀವಿ. ಅದರಿಂದ ಟೈಮ್ ವೇಸ್ಟ್ ಆಗೋದಿಲ್ಲ, ಏನ್ ಮಾಡ್ಬೇಕು ಅನ್ನೋ ಟೆನ್ಷನ್ ಇರೋದಿಲ್ಲ. ಬೆಳಗ್ಗೆ ಎದ್ದಿದ ತಕ್ಷಣ ಮಕ್ಕಳು ಸ್ಕೂಲ್ ಕಳ್ಸೋವಾಗ ತುಂಬಾ ಸ್ಟ್ರೆಸ್ ಆಗ್ತೀವಿ. ಯಾಕೆ ಅಂದ್ರೆ ತಿಂಡಿ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಕೊಂಡೇ ತುಂಬಾ ಟೈಮ್ ತಗೊಂಡ್ಬಿಡ್ತೀವಿ. ನನ್ಗಿದೆಲ್ಲ ಸಾಕಷ್ಟು ಅನುಭವ ಆಗಿದೆ. ಅದಕ್ಕೆ ನಾನು ಈ ತರ ಒಂದು ಪ್ಲಾನ್ ನ ಮಾಡ್ಕೊಂಡು ಈ ತರ ಟಿಪ್ ನ ಫಾಲೋ ಮಾಡ್ತಾ ಇದ್ದೀನಿ. ನಿಮ್ಗೂ ಈ ಟಿಪ್ ಯೂಸ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಸೊ ನಾನೀಗ ಸ್ಟೋರ್ ಮಾಡಿರೋಂತ ತರಕಾರಿ ಪ್ರೊಸೀಜರ್ ನ ತೋರಿಸ್ತಿದ್ದೀನಿ ಯಾವ ತರ ಅಂತ. ನಾನು ಈ ವಾರಕ್ಕೆ ಏನ್ ಬೇಕೋ ಅಷ್ಟು ತಗೊಂಬಂದು ಈ ತರ ರೆಡಿ ಮಾಡ್ಕೊಂಡಿದೀನಿ. ಇನ್ನು ನೆಕ್ಸ್ಟ್ ವಾರ ಬೇರೆ ತರ ತರಕಾರಿ ತಗೊಂಬರ್ತೀನಿ, ಸೊಪ್ಪು ತಗೊಂಬರ್ತೀನಿ. ಈ ತರ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ. ಅವಾಗ ಬೇರೆ ಬೇರೆ ತರ ಎತ್ತಿಟ್ಕೊಬೇಕು, ಯಾಕಂದ್ರೆ ಎಲ್ಲಾ ತರಕಾರಿನೂ ಒಂದೇ ತರ ಸ್ಟೋರ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೇನೆ ಸೊ ಇವತ್ತು ನಾನು ನಿಮ್ಗೆ ಶೇರ್ ಮಾಡಿರೋಂತ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗೆ ಅಡಿಗೆ ಮಾಡುವಾಗ ನಮ್ಗೆ ಕಂಫರ್ಟಬಲ್ ಆಗಿರ್ಬೇಕು ಅಂದ್ರೆ ನೋಡಿ, ಈ ತರ ಒಂದು ಬಾಕ್ಸ್ ನ ನಾನು ತಗೊಂಡಿದ್ದೀನಿ. ನಿಮ್ಗೆ ಇದು ಯೂಸ್ ಆಗುತ್ತೆ ಅನ್ಕೊಂಡಿದ್ದೀನಿ. ಇದ್ರ ಲಿಂಕ್ ನಾನು ಕೊಟ್ಟಿರ್ತೀನಿ, ಈ ಬಾಕ್ಸ್ ಲಿಂಕ್. ಈ 1 ಬಾಕ್ಸ್ ಅಲ್ಲಿ 6 ಸೆಕ್ಷನ್ಸ್ ಬಂದಿರುತ್ತೆ. ಅಂದ್ರೆ ಆರಾಮಾಗೆ ಒಂದೊಂದು ಸಪರೇಟ್ ಆಗಿ ಬಾಕ್ಸಸ್ನೆಲ್ಲ ಈಚೆ ತಗೊಂಡು ಯೂಸ್ ಮಾಡಬಹುದು. ಇದರಲ್ಲಿ ಒಗ್ಗರಣೆಗೆ ಬೇಕಾಗಿರುವಂತ ಪುದೀನ, ಕೊತ್ಮೀರಿ, ಹಸಿಮೆಣಸಿನಕಾಯಿ, ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಎಮರ್ಜೆನ್ಸಿಗೆ ಒಂದ್ ಸ್ವಲ್ಪ ಈರುಳ್ಳಿ, ಸಿಪ್ಪೆ ಎಲ್ಲ ಸುಲ್ದು ಎತ್ತಿಟ್ಟಿರ್ತೀನಿ. ಒಗ್ಗರಣೆಗೆ ಪಟ್ಟನ್ ಬೇಕಂದಾಗ ಅದನ್ನು ಯೂಸ್ ಮಾಡ್ಕೊಬಹುದು ಅಂತ. ಈ ತರ ನಾವು ಒಳ್ಳೆ ಒಳ್ಳೆ ಬಾಕ್ಸ್ ನ ತಗೊಂಡು ನೀಟಾಗಿ ಫ್ರಿಡ್ಜ್ ನಲ್ಲಿ ಸ್ಟೋರ್ ಮಾಡೋದ್ರಿಂದ ಅದ್ ನೋಡೋದಕ್ಕೆ ಲುಕ್ ಆಗು ಕಾಣುತ್ತೆ. ಏನಿದೆ ಅಂತ ಟ್ರಾನ್ಸ್ಪರೆಂಟ್ ಬಾಕ್ಸ್ ಒಳಗಡೆ ಏನ್ ಇಟ್ಟಿದೀವಿ ಅನ್ನೋದು ಫ್ರಿಡ್ಜ್ ತೆಗ್ದಿದ ತಕ್ಷಣ ಕಾಣುತ್ತೆ. ಕೆಲವೊಂದಕ್ಕೆ ಮಾತ್ರ ಟಿಶ್ಯೂ ಹಾಕಿಟ್ಟಿದೀನಿ, ಯಾಕಂದ್ರೆ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಆದಾಗ ಅದು ಬೇಗ ತರಕಾರಿ ಹಾಳಾಗೋ ಚಾನ್ಸ್ ಇರುತ್ತೆ. ಕೊತ್ಮೀರಿ ಸೊಪ್ಪು ಬೇಗ ಹಾಳಾಗುತ್ತಲ್ವಾ, ಅದಕ್ಕೆ ಸ್ವಲ್ಪ ಟಿಶ್ಯೂ ಪೇಪರ್ ಒಂದು ಲೇಯರ್ ಹಾಕ್ಬಿಟ್ಟು ಆಮೇಲೆ ಅದ್ರ ಮೇಲೆ ನಾನು ಕೊತ್ಮೀರಿನ ಹಾಕಿದ್ದೀನಿ. ನೋಡ್ಬೋದು. ಇನ್ನ ಇದನ್ನೆಲ್ಲ ನಾನು ಈ ವಾರಕ್ಕೆ ಬೇಕಾಗಿರೋ ತರಕಾರಿನ ತರಿಸ್ಕೊಂಡು ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗುತ್ತೆ, ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ. ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಏನಾದ್ರು ಚೇಂಜಸ್ ಮಾಡ್ಕೊಬೇಕಾ, ಇನ್ನೇನಾದ್ರೂ ನಿಮ್ಗೆ ಕೆಲವೊಂದಷ್ಟು ಬೇರೆ ಏನಾದ್ರೂ ಟಿಪ್ಸ್ ಬೇಕಾ ಅನ್ನೋದನ್ನ ಈ ವಿಡಿಯೋ ಕಮೆಂಟ್ ನಲ್ಲಿ ನನಗೆ ತಿಳಿಸಿ. ನಾನು ನೆಕ್ಸ್ಟ್ ಆ ವಿಡಿಯೋನಲ್ಲಿ ಶೇರ್ ಮಾಡ್ತೀನಿ. ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂದ್ರೆ
ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್.